ಸರ್, ನನ್ನ ಮೊದಲ ಪ್ರಶ್ನೆ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಕನ್ನಡ ತುಂಬ ಅದ್ಭುತವಾಗಿ ಮಾತಾಡ್ತೀರಿ. ಹೇಗೆ ಸಾಧ್ಯ ಆಯ್ತು ಇದು? ಏನು ನನಗೆ ಈಗ ನಾನು 14 ಬ್ಯಾಚ್ ಕರ್ನಾಟಕ ಕ್ಯಾಡರ್ ಇದ್ದೀನಿ. ಸೊ 10 ವರ್ಷ ಆಗಿದೆ ನನಗೆ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಕರ್ನಾಟಕ ಅಂದರೆ ಎಸ್ ಪಿ ಲೆವೆಲ್ ಪ್ರಮೋಷನ್ ಆಗಬೇಕು ಅಂದರೆ ನಮ್ಮ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ 10th ಕ್ಲಾಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗ್ತದೆ. ಸೊ ಅದಕ್ಕಿಂತ ಜಾಸ್ತಿ ನಮಗೆ ಒಂದು ಸಲ ಎಸ್ ಪಿ ಆದಮೇಲೆ ಸೊ ನಮಗೆ ಅದು ಅಭ್ಯಾಸ ಆಗಿಬಿಡ್ತದೆ. ಜನರ ಇಂಟ್ರಾಕ್ಷನ್ ನಮ್ಮ ಫೈಲ್ಸ್ ಎಲ್ಲ ಕನ್ನಡದಲ್ಲೇ ಇರ್ತವೆ. ಓಕೆ. ಸೊ ಕನ್ನಡ ಓದೋದು ಬರೆಯೋದು ಅಂದರೆ ನನಗೆ ಸ್ವಲ್ಪ ಈಸಿ ಆಗಿದೆ, ಯಾಕಂದ್ರೆ ತೆಲುಗು ಮತ್ತು ಕನ್ನಡ ಸ್ಕ್ರಿಪ್ಟ್ ಈಸಿ ಆಗಿರೋದ್ರಿಂದ ಬರೆಯೋದು ಟೈಪ್ ಮಾಡೋದು ಎಲ್ಲ ಬರುತ್ತೆ. ಈಗ ಕನ್ನಡ ಕಂಪ್ಲೀಟ್ ಆಗಿ ನಮಗೆ ಬರುತ್ತೆ. ನಾನು ಆವಾಗ ಹೇಳ್ತಾ ಇರ್ತೀನಿ, ಇನ್ಫ್ಯಾಕ್ಟ್ ಕೆಲವು ಕನ್ನಡಿಗರಿಗಿಂತ ನಮ್ಮ ಕನ್ನಡ ಚೆನ್ನಾಗಿರುತ್ತೆ ಅಂತ. ನಾವು ಹೌದು, ಹೌದು. ಹೇಳ್ತಾ ಇರ್ತೀವಿ. ಮತ್ತೆ ನಾನು ನಿಮ್ಮ ವಿಡಿಯೋಸನ್ನು ನೋಡುವಂಥ ಸಂದರ್ಭದಲ್ಲಿ ತೆಲುಗಲ್ಲಿ ಒಂದಿಷ್ಟು ವಿಡಿಯೋಸ್ ಮಾಡಿದ್ದೀರಿ ನೀವು. ಅಂದರೆ ನೀವು ಇಂಟರ್ವ್ಯೂಸಲ್ಲಿ ಕೂಡ ಅಲ್ಲಿ ತೆಲುಗಿಗಿಂತ ಕನ್ನಡ ತುಂಬ ಚೆನ್ನಾಗಿ ಬಳಕೆ ಮಾಡ್ತಿದ್ರಿ ನೀವು. ಹೌದು, ಆ್ಯಕ್ಚುಲಿ ಏನಾಗಿದೆ ಅಂದರೆ ತೆಲುಗು ಯಾವಾಗಲೂ ನಾನೊಂದು ಪಬ್ಲಿಕ್ ಸ್ಪೀಚ್ ಯಾವಾಗಲೂ ಕೊಟ್ಟಿಲ್ಲ, ಭಾಷಣ ಕೊಟ್ಟಿಲ್ಲ. ಕನ್ನಡ ಬಂದ್ರಿಂದ ನಮಗೆ ಬೀಟ್ ಸಿಸ್ಟಮ್ ಅಂತ ಶುರು ಮಾಡಿದ್ರು. ಸೊ ಗ್ರಾಮಗಳಿಗೆ ಹೋಗಿ ನಾನು ಎಸ್ ಪಿ ಮಾಡಿದಾಗ ಸೊ ಆವಾಗ ಗ್ರಾಮಗಳಿಗೆ ಹೋಗಿ ಜನರ ಜೊತೆ ಮಾತಾಡಿ ಭಾಷಣಗಳು ಕೊಡುವ. ಅದು ತುಂಬ ಸುಲಭವಾಗಿ ಮಾತಾಡಬೇಕು, ನಾವು ಕಾಂಪ್ಲಿಕೇಟ್ ಮಾಡಿ ಜಾಸ್ತಿ ಇಂಗ್ಲೀಷ್ ಮಾತಾಡಿದ್ರು ಪಾಪ ಅರ್ಥ ಆಗಲ್ಲ. ಸೊ ಅದಕ್ಕೆ ನಮಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಕನ್ನಡದಲ್ಲೇ ಚೆನ್ನಾಗಿ ಬರುತ್ತೆ, ಭಾಷಣ ಕೊಡಬೇಕಂದ್ರೆ ಕನ್ನಡದಲ್ಲೇ ಚೆನ್ನಾಗಿ, ತೆಲುಗಿಗಿಂತ ಕನ್ನಡನೇ ಬರುತ್ತೆ. ಈಗ ಮಾತುಗಳಲ್ಲಿ ಕೂಡ ಆ್ಯಕ್ಚುಲಿ ನಾನು ತೆಲುಗು ಮಾತಾಡುವಾಗ ಕೂಡ ಕನ್ನಡ ಪದಗಳೇ ಬರ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಕನ್ನಡಿಗರಾಗಿದ್ದೀರಾ ಈಗ ಅಂತ ಹೇಳ್ಬೋದು. 10 ವರ್ಷ ನನ್ನ ಕ್ಯಾಡರ್ ಯಾವಾಗ ಕನ್ನಡ ಆವಾಗಲೇ ಕನ್ನಡ. ಓಕೆ ಸರ್, ಈಗ ನೋಡಿ 5 ತಿಂಗಳ ಹಿಂದೆ ನೀವು ಟ್ರಾಫಿಕ್ ಪೊಲೀಸಿಂಗಲ್ಲಿ ಇದ್ರಿ, ಈಗ ಲೋಕಾಯುಕ್ತ. ಏನು ಅನ್ನಿಸ್ತಾ ಇದೆ? ಖುಷಿ ಇದೆಯಾ? ಚೆನ್ನಾಗಿದೆ, ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್, ತುಂಬ ಒಳ್ಳೆ ನನಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ. ಸೊ ಮೋಸ್ಟ್ಲಿ ಈಗ ಅದು ಏನು ಕೆಲಸ ನನ್ನ ಮೇಲೆ ಏನು ಜವಾಬ್ದಾರಿ ಇದೆ ಅದು ಕರೆಕ್ಟಾಗಿ ಮಾಡ್ತೀನಿ ಅಂತ ಅನ್ಕೊತಾ ಇದ್ದೀನಿ. ಇನ್ನೊಂದು ಸರ್, ಈಗ ನೋಡಿ ಲೋಕಾಯುಕ್ತ ಎಸ್ ಪಿ ಅಂತ ಹೇಳಿದ್ರು. ನಾನು ಆಗಲೇ ಒಂದು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೆ, ಜನರಿಗೆ ಲೋಕಾಯುಕ್ತ ಅಂತ ಹೇಳೋದಂದರೆ ಆ ಲೋಕಾಯುಕ್ತ ದಾಳಿ ರೇಡ್ ಮಾಡಿದೆ, ಅಧಿಕಾರಿಗಳಿಗೆ ಚಳಿ ಬಿಡಿಸಿದೆ. ಹಾಗಾದರೆ ಲೋಕಾಯುಕ್ತ ಏನು ಸರ್? ಸೊ ಕರ್ನಾಟಕ ಲೋಕಾಯುಕ್ತ ಅನ್ನೋದು ಬೇಸಿಕಲಿ ಒಂದು ಇನ್ಸ್ಟಿಟ್ಯೂಷನ್. ಅದು ಲೋಕಾಯುಕ್ತ ಅನ್ನೋರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಸರ್ ಅವರು ಹೆಡ್ ಮಾಡ್ತಾರೆ. ಸೊ ಬೇಸಿಕಲಿ ಬ್ರಾಡಾಗಿ ಹೇಳಬೇಕಂದ್ರೆ 2 ಡಿವಿಷನ್ಸ್ ಇರ್ತವೆ. ಒಂದು ಜುಡಿಷಿಯಲ್ ವಿಂಗ್ ಅಂತೀವಿ, ಒಂದು ಪೊಲೀಸ್ ವಿಂಗ್. ಸೊ ನೀವು ಮುಂಚೆ ACB ಅಂತ ಕೇಳಿರ್ಬೋದು. ಸೊ ಬೇಸಿಕಲಿ ACB ಈಗ ಇದಾಗಿ 2022 ಆರ್ಡರ್ ಪ್ರಕಾರ, ಹೈಕೋರ್ಟ್ ಆರ್ಡರ್ ಪ್ರಕಾರ ಮತ್ತೆ ಪೊಲೀಸ್ ವಿಂಗ್ ಮತ್ತೆ ಲೋಕಾಯುಕ್ತಕ್ಕೆ ಬಂತು. ಸೊ ಜುಡಿಷಿಯಲ್ ವಿಂಗ್ ಏನಂದ್ರೆ ಲೋಕಾಯುಕ್ತ ಸರ್ ಮತ್ತೆ ಉಪಲೋಕಾಯುಕ್ತ ಸರ್ಸ್ ಇರ್ತಾರೆ, ಸಾಹೇಬ್ರು ಇರ್ತಾರೆ, ಮತ್ತೆ ಅವ್ರ ಜೊತೆ AREs ಅಂತ ಇರ್ತಾರೆ, ಜಡ್ಜಸ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಾದರೂ ಆಗ್ತಾರೆ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅವರು ಡೀಲ್ ಮಾಡ್ತಾರೆ. ನಮ್ದೇನಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಮತ್ತು ಅಮೆಂಡೆಡ್ ಇನ್ 2018. ಸೊ ಈ ಒಂದು ಕಾನೂನು ನಾವು ಪಾಲನೆ ಮಾಡ್ತೀವಿ. ಮತ್ತು ಬೇರೆ ವಿಷಯಗಳಲ್ಲಿ ಲೋಕಾಯುಕ್ತ ಸಾಹೇಬ್ರ ಡೈರೆಕ್ಷನಿಂದ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ. ಸೊ ಇದು ಬ್ರಾಡ್ ಆಗಿ ನಮ್ಮ ಕೆಲಸ. ಸೊ ಈ ಭ್ರಷ್ಟಾಚಾರ PC ಆ್ಯಕ್ಟ್, ಭ್ರಷ್ಟಾಚಾರ ಕಾಯ್ದೆ ಏನಿದೆ, ನಿರೋಧಕ ಕಾಯ್ದೆ ಏನಿದೆ, ಇದರಲ್ಲಿ ಬೇಸಿಕಲಿ 3 ಟೈಪ್ಸ್ ಆಫ್ ಕೇಸಸ್ ನಾವು ಡೀಲ್ ಮಾಡ್ತೀವಿ. ಒಂದು ನಾವು ಬ್ರೈಬ್ ಅಂತೀವಿ, ಸೆಕ್ಷನ್ 7 ಅಂತೀವಿ, ಬ್ರೈಬ್. ಸೊ ಅದು ಬೇಸಿಕಲಿ ಟ್ರ್ಯಾಪ್ ಅಂತ ನೀವು ಕೇಳ್ತಾರೆ. ಸೊ ಬೇಸಿಕಲಿ ರೆಡ್ ಹ್ಯಾಂಡೆಡ್ ಆಗಿ ಯಾರಾದ್ರೂ ದುಡ್ಡು ಕೇಳ್ತಾ ಇದ್ರೆ ಯಾರ ಕಡೆಯಿಂದ, ಸೊ ನಾವು ಅದು ಟ್ರ್ಯಾಪ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅದೊಂದು ಟೈಪ್ ಸೆಕ್ಷನ್ 7 ಅಂತೀವಿ. ನೆಕ್ಸ್ಟ್ ನಾವು 13(1A ಅಂತ. 13(1A ಅಂದ್ರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತ. ಸೊ ಸ್ಕ್ಯಾಮ್ಸ್ ಅಂತೀವಿ ಹೇಳ್ತಾರಲ್ಲ, ಅದು ಜನರಲ್ ಟರ್ಮ್ಸ್ ಅಲ್ಲಿ ನಾವು ಸ್ಕ್ಯಾಮ್ಸ್ ಅಂತ, ಕ್ರಿಮಿನಲ್ ಮಿಸ್ಕಾಂಡಕ್ಟ್. 13(1B ಅಂದ್ರೆ ಏನಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಅಕ್ರಮ ಆಸ್ತಿಗಳು. ಸೊ ಈ 3 ಟೈಪ್ಸ್ ಆಫ್ ಏನಂತಾರೆ ವೈಲೇಷನ್ಸ್ ನಾವು ಈ ಆ್ಯಕ್ಟ್ ಒಳಗಡೆ, ಕಾಯ್ದೆ ಒಳಗಡೆ ಮಾಡ್ತೀವಿ. ಸೊ ಈ ಪ್ರಕ್ರಿಯೆಯಲ್ಲಿ ಅಂದರೆ ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಇರ್ಬೋದು, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇರ್ಬೋದು, ಅಥವಾ ಲೋಕಾಯುಕ್ತ ಸರ್ ಅವರ ಕೇಸ್ಗಳಲ್ಲಿ ವಾರೆಂಟ್ಸ್ ಏನಾದರೂ ಸರ್ಚ್ ಮಾಡಬೇಕಾಗ್ತದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಐದರ್ ಕೋರ್ಟಿಂದ ಅಥವಾ ಲೋಕಾಯುಕ್ತ ಸಾಹೇಬರಿಂದ ವಾರೆಂಟ್ಸ್ ತೊಗೊಂಡು ನಾವು ಸರ್ಚ್ ಇದು ಮಾಡ್ತೀವಿ. ಸೊ ಇನ್ ಜನರಲ್ ನಾವು ಸರ್ಚ್ ಮಾಡುವಾಗ ನಮ್ಮ ವಾರೆಂಟಿಂದ ಸರ್ಚ್ ಮಾಡ್ತೀವಿ. ಈ ಕೇಸಲ್ಲಿ ವಾರೆಂಟ್ ತೊಗೊಂಡು ಸರ್ಚ್ ಮಾಡ್ತೀವಿ. ಓಕೆ ಸರ್, ನೀವು ಹೇಳ್ತಾ ಇದ್ರಲ್ವ, ಮತ್ತು ನನಗೂ ಸಾಮಾನ್ಯವಾಗಿ ಕುತೂಹಲ ಇದೆ, ಜನರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರಲ್ವಾ, ಪರ್ಟಿಕ್ಯುಲರ್ ಆಗಿ ಇದೇ ಅಧಿಕಾರಿ ಮೇಲೆ ರೇಡ್ ಮಾಡಲಿಕ್ಕೆ ಏನು ರೀಸನ್ ಇರುತ್ತೆ? ಅವ್ರ ಕಂಪ್ಲೇಂಟ್ ಬಂದಿರುತ್ತಾ? ಯಾವ ರೀತಿ ಆಗಿರುತ್ತೆ ಅದೆಲ್ಲವೂ ಕೂಡ? ಸೊ ಅದಕ್ಕೆ ಈಗ ನಾವು ಅಗೇನ್ ಮತ್ತೆ ಬರೋಣ ಬ್ರೈಬ್.
ಬ್ರೈಬ್ ನಾವು ಟ್ರ್ಯಾಪ್ ಅಂತ, ಅದಕ್ಕೆ Trap. ಕಂಪಲ್ಸರಿ ಕಂಪ್ಲೇನೆಂಟ್ ಬರುತ್ತೆ ನಮಗೆ. ಅಂದರೆ ಯಾರೋ ಕಂಪ್ಲೇಂಟ್ ಗವರ್ನಮೆಂಟ್ ಕಚೇರಿಗೆ ಹೋಗ್ತಾರೆ. ಅವ್ರ ಕೆಲಸ ಆಗಬೇಕಂದ್ರೆ ಅಥವಾ ಪೆಂಡಿಂಗ್ ಇರೋ ಕೆಲಸ ಮಾಡಿಕೊಡ್ಲಿಕ್ಕೆ ಅವರು ದುಡ್ಡು ಕೇಳ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಇಂಥ ಆಫೀಸರ್ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತೀವಿ. ಅಂದರೆ ಬೇಸಿಕಲಿ ಅದು ನಮ್ಮವರು, ಅಂದರೆ ನಮ್ಮ ಆಫೀಸರ್ಸ್ ಜನರೇಟ್ ಮಾಡ್ಬೋದು ಅಥವಾ ಕಂಪ್ಲೇಂಟ್, ಅದು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಯಾವುದೋ ಒಂದು ಕಚೇರಿಯಲ್ಲಿ ಗವರ್ನಮೆಂಟ್ ಗವರ್ನಮೆಂಟ್ ಟ್ರೆಷರಿಗೆ, ಸರ್ಕಾರಕ್ಕೆ ಇಷ್ಟು ನಷ್ಟ ಆಗಿದೆ, ಇಷ್ಟು ಕೋಟಿ ನಷ್ಟ ಆಗಿದೆ ಅನ್ನೋದು, ಅದೇ ಅವರ ಪ್ರೊಸೀಜರ್ಸು ಯಾವುದೋ ಒಂದು ಫಾಲೋ ಮಾಡದೆ ಇಷ್ಟು ನಷ್ಟ ಮಾಡಿದ್ರು ಅಂತ ಐದರ್ ಕಂಪ್ಲೇಂಟ್ ಹೇಳ್ತಾರೆ ಅಥವಾ ನಮ್ಮ ಆಫೀಸರ್ಸೇ ಹೋಗಿ ರಿಪೋರ್ಟ್ ಜನರೇಟ್ ಮಾಡ್ತಾರೆ, ಅದು ಮೇಲೆ ಮಾಡ್ಬೋದು. ಈ ಡಿಸ್ಪ್ರಪೋರ್ಷನ್ ಆಸೆಟ್ಸ್ ಕೂಡ ಹಾಗೆ, ನಮ್ಗೆ ಯಾವುದೋ ಒಂದು ಮಾಹಿತಿ ಕೊಡ್ತಾರೆ, ಇವ್ರಿಗೆ ಇಷ್ಟು ಆಸ್ತಿಗಳಿವೆ, ಇಷ್ಟು ಇದಿದೆ ಅಂತ, ಅದು ಪ್ರಕಾರ ನಾವು ಕ್ಲಿಯರ್ ಆಗಿ ಎಲ್ಲ ರಿಸರ್ಚ್ ಮಾಡಿ ರಿಪೋರ್ಟ್ ಪ್ರಿಪೇರ್ ಮಾಡ್ತೀವಿ, ಅದ್ರ ಮೇಲೆ ನಾವು ರೇಡ್ ಮಾಡ್ತೀವಿ. ಕರ್ನಾಟಕ ಲೋಕಾಯುಕ್ತ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಮ್ಮೆ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಇದರ ನಡುವೆ ACB ಅಂತ ಕೂಡ ಬಂತು, ಒಂದಿಷ್ಟು ಕಾಂಟ್ರವರ್ಸಿ ಎಲ್ಲವೂ ಕೂಡ ಆಯಿತು. ಈಗ ಪ್ರೆಸೆಂಟ್ ಆಗಿ ಕರ್ನಾಟಕ ಲೋಕಾಯುಕ್ತ ಹೇಗಿದೆ ಸರ್? ಚೆನ್ನಾಗಿದೆಯಾ? ಅಂದರೆ ಪವರ್ಫುಲ್ ಆಗೇ ಇದೆಯಾ? ಈ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿದೆಯಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕರ್ನಾಟಕ ಲೋಕಾಯುಕ್ತಗೆ ನೀವು ಹೇಳಿದಂಗೆ ತುಂಬ ಹೆಸರಿದೆ. ಯಾಕೆಂದರೆ ಮುಂಚೆ ಇಂಡಿಪೆಂಡೆನ್ಸ್, ಒಂದು ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು, ಮತ್ತು ಅದೇ ರೀತಿಯಾಗಿ ನಿರ್ಭೀತಿಯಾಗಿ ತುಂಬ ಒಳ್ಳೆ ಕೇಸಸ್ ಮಾಡಿದರು. ಅದೇ ರೀತಿಯಾಗಿ ಈಗೂ ಕೂಡ ಒಳ್ಳೆ ಕೇಸಸನ್ನು ಮಾಡ್ತಾ ಇದ್ದಾರೆ, ಅದೇ ಇಂಡಿಪೆಂಡೆನ್ಸ್. ಸೊ ಬೇಸಿಕಲಿ ಲೋಕಾಯುಕ್ತ ಕೆಳಗಡೆ ಪೊಲೀಸ್ ವಿಂಗ್ ಬಂದಾಗ ಇನ್ನೂ ಜಾಸ್ತಿ ನಮಗೆ ಇಂಡಿಪೆಂಡೆನ್ಸ್ ಇರ್ತದೆ ACB ಕಂಪೇರ್ ಮಾಡಿದರೆ. ಕೆಲಸ ಆಗಲ್ಲ ಅಂತಲ್ಲ, ಬಟ್ ಏನಂದರೆ ಕಂಪೇರ್ ಮಾಡಿದರೆ ನಾವು ಲೋಕಾಯುಕ್ತ ಕೆಳಗಡೆ ಪೊಲೀಸರಿಗೆ ಜಾಸ್ತಿ ಇಂಡಿಪೆಂಡೆನ್ಸ್ ಇರುತ್ತದೆ. ಸೊ ಆಸ್ ಅನ್ ಇನ್ಸ್ಟಿಟ್ಯೂಷನ್ ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನ್ ಇದು. ಕೆಲಸ ಮಾಡಲಿಕ್ಕೆ ತುಂಬ ಇದೆ, ತುಂಬ ಸ್ಕೋಪ್ ಇದೆ, ಕೆಲಸ ಮಾಡ್ತೀವಿ. ಅದು ಅಷ್ಟು ಕೆಲಸ ಮಾಡಬೇಕು ಅಂತ ಕೂಡ ನನಗೆ ಆಸೆ ಇದೆ. ಮತ್ತು ನೀವು ಹೇಳುತ್ತೀರಿ ನೋಡಿ, ಯಾವುದೇ ಒಂದು ಕಚೇರಿಯಲ್ಲಿ ಅಧಿಕಾರಿ ಲಂಚವನ್ನು ಕೇಳಿದರೆ ಆ ವ್ಯಕ್ತಿ ಬಂದು, ಅಂದರೆ ಯಾರ ಹತ್ರ ಲಂಚ ಕೇಳಿದರೆ ಆ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿದರೆ ನಾವು ರೈಡ್ ಮಾಡೋದು ಮತ್ತೊಂದು ಏನೋ ಒಂದು ಆಗುತ್ತೆ. ಆ ರೀತಿಯಾಗಿ ನೋಡೋದಾಗಿದ್ದರೆ ಈಗಾಗಲೇ ಸಾಕಷ್ಟು ಕೇಸ್ಗಳು ಬಂದು ಬೀಳ್ತಾ ಇರಬೇಕಿತ್ತು, ಮತ್ತು ಭ್ರಷ್ಟಾಚಾರಕ್ಕೂ ಒಂದು ಬ್ರೇಕ್ ಆದರೂ ಬಿದ್ದಿರಬೇಕಿತ್ತು. ಈವರೆಗೂ ಯಾಕಾಗಲಿಲ್ಲ ಸರ್? ಕರೆಕ್ಟ್, ನೀವು ಹೇಳ್ತಾ ಇರೋದು 100%. ನಾವು ಅದೇ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಕೇಸಸ್, ಎಸ್ಪೆಷಲಿ ಟ್ರ್ಯಾಪ್ ಕೇಸಸ್ಸಲ್ಲಿ ರಿಪೋರ್ಟ್ ಮಾಡೋದು ಇನ್ನೂ ಜಾಸ್ತಿ ಬೇಕು. ಅದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡಬೇಕು. ಅಂದರೆ ಲೋಕಾಯುಕ್ತ ಅಂದರೆ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು. ನೀವು ಹೇಳ್ತಾ ಇದ್ರಿ ಲೋಕಾಯುಕ್ತ ಜನರಿಗೆ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿ, ಬಟ್ ಜನರು ಏನಾಗ್ತಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತ ದೊಡ್ಡ ಸದ್ದು ಮಾಡಿದ್ದು ಈ ಹಿಂದೆ ಜನಾರ್ದನ್ ರೆಡ್ಡಿ ಕೇಸ್ ಆಗಿರ್ಬೋದು, ಮತ್ತು ಯಡಿಯೂರಪ್ಪನವರ ಕೇಸ್ ಆಗಿರ್ಬೋದು. ಬಟ್ ಇತ್ತೀಚೆಗೆ ಒಂದು ಪ್ರಭಾವಿಗಳ ಕೇಸ್ ಬಂದಾಗ, ರಾಜಕಾರಣಿಗಳ ಕೇಸ್ ಬಂದಾಗ ಮಾತ್ರ ಲೋಕಾಯುಕ್ತ ಅನ್ನುವ ವರ್ಡ್ ದೊಡ್ಡದಾಗಿ ಕೇಳಿ ಬರ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ಲೋಕಾಯುಕ್ತ ಒಂದು ಇದೆ, ಇದು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಜನರು ಪರವಾಗಿದೆ ಅನ್ನೋದನ್ನ ಯಾರು ಸರ್ ಅರಿವು ಮೂಡಿಸ್ಬೇಕಿದ್ದು? ಅದು ಸರ್ಕಾರದ ಜವಾಬ್ದಾರಿಯಾಗಿತ್ತಾ ಅಥವಾ ಲೋಕಾಯುಕ್ತದ ಜವಾಬ್ದಾರಿಯಾಗಿರುತ್ತಾ ಅಂತ? ಸರ್ಕಾರ ಜವಾಬ್ದಾರಿಗಿಂತ ಆಕ್ಚುಲಿ ಏನಂದ್ರೆ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲೋಕಾಯುಕ್ತರ ಬಗ್ಗೆ ಕಂಪಲ್ಸರಿ ಹೇಳಬೇಕು. ಯಾಕೆಂದ್ರೆ ನಮ್ಗೆ ವಿಜಿಲೆನ್ಸ್ ವೀಕ್ ಅಂತ ಇರ್ತದೆ. ವಿಜಿಲೆನ್ಸ್ ಏನಂದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ಒಂದು ಅರಿವು ಮೂಡಿಸುವಂತ ಜವಾಬ್ದಾರಿ ಎಲ್ಲರಿಗೂ ಇದೆ. ಸರ್ಕಾರ ಲೋಕಾಯುಕ್ತರಿಗೆಲ್ಲ ಜನರು ಕೂಡ ಇದೆ. ಸೊ ಏನಂದ್ರೆ ಅದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆದರೂ ಏನಂದರೆ, ಈ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಮೇನ್ ಯಾರು ಇಂಪಾರ್ಟೆಂಟ್ ಪ್ಲೇಯರ್ಸ್ ಇದ್ದಾರೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಈ ಸಿಸ್ಟಮನ್ನು ನಾವು ಮುಂದಕ್ಕೆ ತಗೊಂಡು ಹೋಗಿ. ಏನು ಸಿಸ್ಟಮ್ ಏನಂದರೆ, ಜಾಸ್ತಿ ನೀವು ಹೇಳಿದಂಗೆ ಜಾಸ್ತಿ ಇನ್ಸಿಡೆಂಟ್ಸ್ ನಮಗೆ ರಿಪೋರ್ಟ್ ಆದರೆ ಜಾಸ್ತಿ ನಾವು ಆ್ಯಕ್ಷನ್ ತಗೊಂಡಿದ್ರೆ ಆ ಡಿಟರೆನ್ಸ್ ಅಂದರೆ ಅದು ಪ್ರಿವೆನ್ಷನ್ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲಿಂದ ಯಾರು ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಬೇಕಿಂತ ನಾವು ಅದು ಸ್ಟಾರ್ಟ್ ಆಗಿ ಹೆಂಗೆ ಅದು ಮುಂದುವರಿಸಬೇಕು ಅನ್ನೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ.